ಡೈಲಿ ಸ್ಪೆಷಲ್ ನನಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಇವತ್ತು ನಾನು ಮಾಡ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಟೊಮೆಟೊ ಸಾರು. ಈ ಸಾರು ಮಾಡೋದ್ರಲ್ಲಿ ಎಷ್ಟು ಈಸಿನೋ ಅದಕ್ಕಿಂತ ಹೆಚ್ಚಾಗಿ ಟೇಸ್ಟ್ ಇದ್ರದ್ದು ಸೂಪರಾಗಿ ಬರುತ್ತೆ. ನಡೀರಿ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆನಲ್ಲಿ ಹಾಕ್ತಾ ಇದ್ದೀನಿ ರೀ 2-3 ಟೀ ಸ್ಪೂನ್ ಎಣ್ಣೆನ ಬಿಸಿಯಾಗಿ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ನಾನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು. ಈರುಳ್ಳಿ ನಾನು 2 ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಈಗ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀರೋ ಎಲ್ಲ ಬರೀ 2 ನಿಮಿಷ ಅಷ್ಟೇ ಆಯಿಲಲ್ಲಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ನೀವು. ಜಾಸ್ತಿ ನಾನು ಫ್ರೈ ಮಾಡ್ತಾ ಇಲ್ಲ, ಸುಮ್ಮನೆ ಲೈಟಾಗಿ ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರೋದು. ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಬೆಳ್ಳುಳ್ಳಿ ಕ್ವಾಂಟಿಟಿ ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು. ಬೆಳ್ಳುಳ್ಳಿನಲ್ಲಿ ತುಂಬಾ ಡಿಫ್ರೆಂಟಾಗಿ ಈ ಸಾರಲ್ಲಿ ಟೇಸ್ಟ್ ಕೊಡುತ್ತೆ. ಅದಾದಮೇಲೆ ರೀ ಇದರಲ್ಲಿ ಹಾಕೋಣ 3 ಹಸಿಮೆಣ್ಸಿನ್ಕಾಯಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ನಾನಿಲ್ಲಿ 3 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈರುಳ್ಳಿ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ಹಾಕ್ತಾ ಇದ್ದೀನಿ ರೀ 4 ದೊಡ್ಡ ಸೈಜ್ ಟೊಮೆಟೊನ ಯೂಸ್ ಮಾಡ್ತಾಯಿದ್ದೀನಿ. ರೆಡ್ ಕಲರ್ ಟೊಮೆಟೊ, ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಟೊಮೆಟೊ ಕ್ವಾಂಟಿಟಿ ನೀವು ಜಾಸ್ತಿನೂ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು. ಇಲ್ಲಿ ನಾನು ಬರೀ ಇಬ್ಬರಿಗಾಗಷ್ಟೇ ಸಾರನ್ನ ನೀವು ಮಾಡ್ತಾ ಇರೋದ್ರಿಂದ ಬರೀ 4 ಟೊಮೆಟೊ ಮಾತ್ರ ಯೂಸ್ ಮಾಡ್ತಾ ಇರೋದು. ಸೊ ನೋಡಿ, ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಅಂದರೆ ಜಾಸ್ತಿ ಇಲ್ಲ, ಬರೀ 2 ನಿಮಿಷ ಇದನ್ನು ಫ್ರೈ ಮಾಡಿ ಇದ್ರ ಜೊತೆಗೆ ಹಾಕ್ತಾ ಇದ್ದೀನಿ ರೀ ನಾನೀಗ ಈ ಗ್ಲಾಸ್ನಲ್ಲಿ 2 ಗ್ಲಾಸ್ ಅಷ್ಟು ನೀರು. ಟೊಮ್ಯಾಟೊ ಬಾಯ್ಲ್ ಆಗೋಕ್ಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ನೀವು ಯೂಸ್ ಮಾಡ್ಬೋದು. ಬಟ್ 4 ಟೊಮೆಟೊಗೆ ನಾನು 2 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ನೀವು ಟೊಮೆಟೊ ಕ್ವಾಂಟಿಟಿ ಜಾಸ್ತಿ ಇದ್ದರೆ ನೀರು ಕ್ವಾಂಟಿಟಿನೂ ಜಾಸ್ತಿ ಮಾಡ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕಿಡೋಣ. ಟೊಮ್ಯಾಟೋಸ್ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬಾಯ್ಲ್ ಮಾಡೋಣ. ಇಲ್ಲಿ ನೋಡ್ಬೋದು ನಾನು 5 ನಿಮಿಷ ಆದಮೇಲೆ ಮತ್ತೆ ಒಂದು ಸತಿ ಇದನ್ನು ನೀಟಾಗಿ ಆಡಿಸಿ ಮತ್ತು ಇದನ್ನು ಮುಚ್ಚಳನ ಮುಚ್ಚಿ ಇನ್ನೊಂದು 5-10 ನಿಮಿಷದವರೆಗೂ ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡ್ಬೋದು ನೀವು ರಸ ಎಲ್ಲ ಚೆನ್ನಾಗಿ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದನ್ನಿಕ್ಕಿ ನಾನು ಆಲ್ರೆಡಿ 5 ನಿಮಿಷ ಆಗಿತ್ತು. 5 ನಿಮಿಷ ಆದಮೇಲೆ ಒಂದು ಸತಿ ನಾನು ಈ ಥರ ಆಡಿಸ್ತಾ ಇದ್ದೀನಿ. ಚೆಕ್ ಮಾಡ್ಕೊಳ್ಳಿ ನೀಟಾಗಿ ಸಾಫ್ಟ್ ಆಗಿದೆಯಾ ಇಲ್ಲ ಅಂತ. ಮತ್ತೆ ನಾನು ಒಂದು ಸತಿ ಮುಚ್ಚಳನ ಮುಚ್ಚಿ ಟೊಮೆಟೊನ ಸಾಫ್ಟ್ ಆಗೋಕ್ಕೆ ಬಿಟ್ಟಿದ್ದೆ. ಈಗ ನೋಡ್ಬೋದು ನೀವು ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ, ನೀರು ಚೆನ್ನಾಗಿ ಡ್ರೈ ಆಗೋಗಿದೆ. ಸೊ ಈ ಥರ ನೀವು ಸಾಫ್ಟ್ ಆಗೋವರೆಗೂ ಕ್ಲೀನಾಗಿ ಕುಕ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಇದನ್ನೆಲ್ಲ ತಣ್ಣಗಾಗಕ್ಕೆ ಬಿಡೋಣ. ಈ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ಒಂದು 5-10 ನಿಮಿಷದವರೆಗೂ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಈಗ ಒಂದು ಜಾರಲ್ಲಿ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಈ ಮಸಾಲೆಗಳನ್ನೆಲ್ಲ ಹಾಕಿದ್ಮೇಲೆ ನೀರು ಅವಶ್ಯಕತೆ ಇಲ್ಲ, ಯಾಕಂದರೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಆಗಿಲ್ಲ. ಇನ್ ಕೇಸ್ ನಿಮಗೆ ನೀರಿನ ಅಗತ್ಯವಿದ್ದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದನ್ನು ನೋಡಿ ಈ ಥರ ಫೈನ್ ಪೇಸ್ಟಾಗಿ ಮಾಡ್ಕೊಳ್ಳಿ. ಚೆನ್ನಾಗಿ ಫೈನ್ ಪೇಸ್ಟ್ ಆದಮೇಲೆ ಅದೇ ಪಾತ್ರೆಯಲ್ಲಿ ನಾವೇನು ಮಸಾಲೆಗಳನ್ನ ಫ್ರೈ ಮಾಡಿದ್ರು ಅದೇ ಈ ಪೇಸ್ಟ್ನ ಇದರಲ್ಲಿ ಹಾಕೋಣ. ಹಾಕಿದ್ಮೇಲೆ ಜಾರಲ್ಲಿ ಉಳಿದಿರೋ ಅಂಥ ಮಸಾಲೆನ ಸ್ವಲ್ಪ ನೀರು ಹಾಕಿ ಆಡಿಸಿ ಚೆನ್ನಾಗಿ ಆ ನೀರನ್ನು ಇದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರಿನ ಕ್ವಾಂಟಿಟಿ ನೋಡ್ಕೊಂಡು ಹಾಕಿ. ನೀರು ನಿಮ್ಮಿಷ್ಟದಂಗೆ ನೀವು ಯೂಸ್ ಮಾಡ್ಬೋದು. ಈ ಸಾರಲ್ಲಿ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇಲ್ಲ, ತೆಳ್ಳಗೂ ಇಲ್ಲ, ಒಂದು ಮೀಡಿಯಮ್ ಆಗಿ ಸಾರು ಥರ ಮಾಡ್ಕೊಂಡ್ರೆ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಒಲೆ ಮೇಲೆ ಇಕ್ಕಿ ಇದನ್ನು ಹೈ ಫ್ಲೇಮಲ್ಲಿ ಬರೀ 5 ನಿಮಿಷದವರೆಗೂ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ನೋಡಿ, ನನಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕಾಗಿತ್ತು ಅಷ್ಟು ಹಾಕಿದ್ದೀನಿ. ಇಲ್ಲಿ 1 ಗ್ಲಾಸ್ ನೀರಷ್ಟು ನಾನು ಯೂಸ್ ಮಾಡಿದ್ದೀನಿ. ನಿಮಗೆ ನೀರು ಪ್ಲಸ್ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಮತ್ತು ಈಗ ಇದರಲ್ಲಿ ಹಾಕ್ತಾ ಇದ್ದೀನಿ ರೀ ಡ್ರೈ ಮಸಾಲ. 1 ಟೀ ಸ್ಪೂನ್ ಉಪ್ಪು ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡಬಹುದು. 1 ಟೀ ಸ್ಪೂನ್ ಹಾಕೋಣ ರೀ ಧನಿಯಾ ಪೌಡರ್, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಖಾರ ಪುಡಿ, ಅದ್ರ ಜೊತೆಗೆ ಹಾಕೋಣ ಸ್ವಲ್ಪ ಅರಿಶಿನ ಪುಡಿ. ಇದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ನೀವು ರುಚಿಗೆ ತಕ್ಕಷ್ಟು ಯೂಸ್ ಮಾಡ್ಕೊಳ್ಳಿ. ನನಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಬರೀ ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ನೀವು ಉಪ್ಪು ಖಾರ ನೋಡಿ ಚೆಕ್ ಮಾಡಿ ಯೂಸ್ ಮಾಡಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಬಿಡೋಣ. ಬರೀ 5 ನಿಮಿಷ ಮುಚ್ಚಳನ ಮುಚ್ಚಿ 5 ನಿಮಿಷ ಬಾಯ್ಲ್ ಆಗಿದೆ ರೀ. ನೋಡ್ಬೋದು ನೀವು ಚೆನ್ನಾಗಿ ಸಾರು ಕುದೀತಾ ಇದೆ. ಈಗ ಸಪ್ರೇಟಾಗಿ ಒಂದು ಚಿಕ್ಕ ಕಡಾಯಿನಲ್ಲಿ ಹಾಕ್ತಾ ಇದ್ದೀನಿ ರೀ ಅರ್ಧ ಕಪ್ ಎಣ್ಣೆನ ಚೆನ್ನಾಗಿ ಬಿಸಿಯಾಗಿ ಬಿಡೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಇದರಲ್ಲಿ ಹಾಕೋಣ ರೀ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ನಾರ್ಮಲ್ ಜೀರಿಗೆನೂ ನೀವು ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬಂದಿದ ತಕ್ಷಣ ಇದರಲ್ಲಿ ಹಾಕ್ತಾ ಇದ್ದೀನಿ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಬೆಳ್ಳುಳ್ಳಿನ ಯಾವಾಗೂ ಜಜ್ಜಿ ಹಾಕೋದ್ರಿಂದ ಇದು
ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದ್ರ ಜೊತೆಗೆ ಹಾಕ್ತಾಯಿದ್ದೀನಿ ರೀ 3-4 ಬ್ಯಾಡಗೆ ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಸಹ ನೀವು ಹಾಕ್ಬೋದು. ಸೊ ನನಗೆ ಖಾರ ಪರ್ಫೆಕ್ಟ್ ಆಗಿತ್ತು, ಆ ರೀಸನಿಂದ ಬ್ಯಾಡಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇರೋದು. ಹಾಕಿದ್ಮೇಲೆ ಒಗ್ಗರಣೆ ಸಾರಲ್ಲಿ ಹಾಕೋಣ, ಇಲ್ಲ ಸಾರನ್ನೇ ಒಗ್ಗರಣೆನಲ್ಲಿನೂ ಮಿಕ್ಸ್ ಮಾಡ್ಬೋದು. ಹಾಕಿದ್ಮೇಲೆ ಇಮಿಡಿಯೇಟಾಗಿ ಮುಚ್ಚಳನ ಮುಚ್ಚಿಬಿಡಿ. ಒಗ್ಗರಣೆ ಎಲ್ಲ ಮಸಾಲೆನಲ್ಲಿ ಆ ಸ್ಮೆಲ್ಲು ತುಂಬಾ ಟೇಸ್ಟ್ ಆಗಿರುತ್ತೆ. ಈ ಸಾರಿಗೆ ಹುಳಿ ಟೊಮೆಟೊನೇ ಯೂಸ್ ಮಾಡಿ. ಹುಳಿ ಟೊಮೆಟೊ ಹಾಕೋದ್ರಿಂದ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನಿಮ್ಮ ಹತ್ರ ಹುಳಿ ಟೊಮೆಟೊ ಇಲ್ಲ ಅಂತಂದರೆ ಟೊಮೆಟೊ ಜೊತೆಗೆ ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ನೀವು ಹುಣಸೆ ಹಣ್ಣಿನ ರಸ ಏನಿದೆ ಅದು ಯೂಸ್ ಮಾಡ್ಬೋದು. ಇಲ್ಲ ಹುಣಸೆ ಹಣ್ಣನ್ನು ಈ ಥರ ಫ್ರೈ ಮಾಡೋ ಟೈಮಲ್ಲೇ ಹಾಕಿ ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಬೋದು. ಈಗ ನೋಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ಊಟದ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೂ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ಥರ ನಿಮಗೋಸ್ಕರ ಸಿಂಪಲ್ ಆಗಿರೋ ಡಿಶಸ್ ತರ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಡೈಲಿ ಸ್ಪೆಷಲ್ 9.